ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ಲಾಗ್ಸ್. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ತುಂಬ ಜನ ಈ ಟಾಪಿಕ್ ಬಗ್ಗೆ ಕ್ವಶನ್ ಕೇಳಿದ್ರಿ, ನೀವು ಫ್ಯಾಷನ್ ಡಿಸೈನಿಂಗ್ ಎಲ್ಲಿ ಮಾಡಿದ್ದು ಅಂತ. ಹಾಗೆ ಇನ್ನೊಂದು ನಾನು ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ, ಫ್ಯಾಷನ್ ಡಿಸೈನಿಂಗು ಹಾಗೆ ಟೈಲರಿಂಗಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲೇ ಹೇಳಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಾದ್ರೆ ಮಾಡಿರೋವಂಥ ಫೈಲ್ಸು ಇನ್ನೂ ತುಂಬ ಇದೆ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಮೇನ್ ಯಾವುದಿದೆ ಅದನ್ನು ಮಾತ್ರ ನಾನು ಇವಾಗ ಶೋ ಮಾಡ್ತಿದ್ದೀನಿ. ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ಸ್ ಫೈಲು, ಇದನ್ನೆಲ್ಲ ನಾನೇ ಡಿಸೈನ್ ಮಾಡಿರೋದು. ಝೋನ್ ಕಾಲೇಜು, ಮಲ್ಲೇಶ್ವರಂ ಬ್ರ್ಯಾಂಚು, ಬ್ಯಾಂಗ್ಳೂರಲ್ಲಿ ನಾನು ಓದಿದ್ದು. ಇದು ತುಂಬ ಕಡೆ ಬ್ರಾಂಚಸ್ ಇದೆ. ತುಂಬ ಚೆನ್ನಾಗಿತ್ತು ನನ್ನ ಕಾಲೇಜು. ಯಾರಾದರೂ ಫ್ಯಾಷನ್ ಡಿಸೈನಿಂಗ್ ಬೇಕು, ಓದಬೇಕು ಅಂತ ಇದ್ದರೆ ಆ ಕಾಲೇಜ್ ಬೇಕಾದರೂ ಜಾಯಿನ್ ಆಗ್ಬೋದು. ನನಗೆ ಈ ಫೈಲಿಗೆ ಆಸಮ್ ಅಂತ ಸಿಗ್ನೇಚರ್ ಹಾಕಿದ್ದಾರೆ ನಮ್ಮ ಮ್ಯಾಮು. ಫ್ಯಾಷನ್ ಡಿಸೈನ್ ಜಾಯಿನ್ ಆಗೋಕ್ಕಿಂತ ಫ್ಯಾಷನ್ ಡಿಸೈನಿಂಗ್ ಮೆಟೀರಿಯಲ್ಗೆ ತುಂಬ ಕಾಸ್ಟ್ ಬೀಳುತ್ತೆ. ಬೇಸಿಕ್ ಸ್ಟಿಚಿಂಗ್ ಬಗ್ಗೆ ಈ ಫೈಲಲ್ಲಿ ಇದೆ. ಸ್ಟಾರ್ಟಿಂಗಿಂದ ಇದೆಲ್ಲ ಮಿನಿ ಬ್ಲಾಗ್ಸು. ತುಂಬ ಜನ ಅಂದ್ಕೊಂಡಿರೋದು ಫ್ಯಾಷನ್ ಡಿಸೈನಿಂಗ್ ಅಂದರೆ ಸ್ಟಿಚ್ಚಿಂಗ್ ಅಂತ. ಸ್ಟಿಚ್ಚಿಂಗು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು 2 ಇಯರು, ಬಟ್ ಸ್ಟಿಚ್ಚಿಂಗ್ ಅದರಲ್ಲಿ ಬಂದಿದ್ದು ಬರೀ 2 ಮಂತ್ ಅಷ್ಟೇ. ಸ್ಟಿಚ್ಚಿಂಗಿಗೂ ಫ್ಯಾಷನ್ ಡಿಸೈನಿಂಗು ತುಂಬ ಡಿಫ್ರೆನ್ಸ್ ಇದೆ. ಸ್ಟಿಚ್ಚಿಂಗ್ ಅಂದರೆ ಫ್ಯಾಷನ್ ಡಿಸೈನಿಂಗ್ ಅಲ್ಲ. ಫ್ಯಾಷನ್ ಡಿಸೈನಿಂಗಲ್ಲಿ ಬರೀ 2 ಮಂತ್ ಅಷ್ಟೇ ಬರೋದು. ನೀವು ಫ್ಯಾಷನ್ ಡಿಸೈನಿಂಗ್ ಅಂದರೆ ಬರೀ ಡಿಸೈನರ್ಸ್ ಆಗಿರ್ತೀರ ಅಷ್ಟೇ. ಬಯಸ್ ಸ್ಟಿಪ್ಪು, ಡೋರಿ ಮತ್ತು ನೆಕ್ಲೈನ್ಸ್ ಇದೆ. ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಚಿಕ್ಕ ಮಿನಿ ಬ್ಲಾಕಲ್ಲಿ ಇದನ್ನ ಸ್ಟಿಚ್ ಮಾಡಿ ಪೇಸ್ಟ್ ಮಾಡಿಸಿರೋದು. ವಿ ನೆಕ್ಕು, ಸ್ವೀಟ್ ಆರ್ಟು, ಬೈಂಡಿಂಗ್ ಮೆಥಡಲ್ಲಿ ನೆಕ್ ಸ್ಟಿಚಿಂಗ್. ಇದು 2 ಕಡೆನೂ ನೋಡಿ ಪಿಂಕ್ ಕಲರ್ ಬಂದಿದೆ. ಇದು ಕಾರ್ಡ್ ಪೈಪಿಂಗು ಈ ಥರ ಇದೆ. ಇದಂತೂ ಇವಾಗ ತುಂಬ ಬ್ಲೌಸಿಗೆಲ್ಲ ಇದೇ ಥರ ಸ್ಟಿಚ್ ಮಾಡೋದು. ಇದು ಡಿಸೈನ್ ನಂಬರ್ 1 ನೆಕ್ಲೈನ್. ಇದನ್ನು ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಡೋರಿ ಇರುತ್ತಲ್ಲ, ಈ ಥರ ಡಿಸೈನ್ ತುಂಬ ಕಷ್ಟ ಇರುತ್ತೆ, ತುಂಬ ಟೈಮ್ ಬೇಕು. ಡಿಸೈನ್ ನಂಬರ್ 2 ಎಷ್ಟು ಕ್ಯೂಟಾಗಿದೆ ನೋಡಿ ಈ ಡಿಸೈನು. ನಾರ್ಮಲ್ ಬ್ಲೌಸಿಗೂ ಇದನ್ನೆಲ್ಲ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಈ ಥರ ಡಿಸೈನ್ ಮಾಡೋದೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಇದೆಲ್ಲ ಡಾಟ್ಸು, ಡಾಟ್ ಮತ್ತು ಗ್ಯಾದರು, ಹಾಗೆ ಪ್ಲೀಟೆಡ್ ಸ್ಕರ್ಟು, ಬಾಕ್ಸ್ ಪ್ಲೀಟೆಡು, ಟಕ್ಸು, ಈ ಥರ ಫುಲ್ ಫೈಲಲ್ಲಿ ಸ್ಮಾಲ್ ಸ್ಟಿಚ್ಚಿಂಗಿಂದೂ ಡೀಟೇಲಾಗಿ ಚಿಕ್ಕ ಬ್ಲಾಕ್ಸ್ ಮಾಡಿಬಿಟ್ಟು ಸ್ಟಿಕ್ ಮಾಡಿಸಿದ್ದಾರೆ. ಇದು ಪ್ಲಾಕೆಟ್ಸ್, ಅಪ್ಪರ್ ಪ್ಲಾಕೆಟ್, ಅಂಡರ್ ಪ್ಲಾಕೆಟ್ ಎಲ್ಲ ಬರುತ್ತಲ್ಲ ಅದಿದೆ. ನಮಗೆ ಫ್ಯಾಷನ್ ಡಿಸೈನಿಂಗಲ್ಲಿ 2 ಮಂತ್ ಮಾತ್ರ ಸ್ಟಿಚಿಂಗ್ ಇದ್ದಿದ್ದು. ಸ್ಟಿಚ್ಚಿಂಗಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ ಫ್ಯಾಷನ್ ಡಿಸೈನಿಂಗಲ್ಲಿ, ಡಿಸೈನರ್ಸ್ ಮಾತ್ರ. ಹಂಗೆ ಸ್ಟಿಚ್ಚಿಂಗೇ ಹೇಳ್ಕೊಡ್ಬೇಕು ಅಂದರೆ ಅದು ಟೈಲರಿಂಗ್ ಆಗುತ್ತೆ ಅಷ್ಟೇ, ಫ್ಯಾಷನ್ ಡಿಸೈನಿಂಗ್ ಆಗಲ್ಲ. ತುಂಬ ಜನ ಫ್ಯಾಷನ್ ಡಿಸೈನಿಂಗ್ ಅಂದರೆ ಟೈಲರಿಂಗ್ ಅಂದ್ಕೊಂಡಿದ್ದಾರೆ. ಟೈಲರೆಲ್ಲ ಫ್ಯಾಷನ್ ಡಿಸೈನರ್ ಆಗೋಕ್ಕಾಗಲ್ಲ. ಇದು ಪಾಕೆಟ್ಸ್, ಎಷ್ಟು ಕ್ಯೂಟಾಗಿದೆ ನೋಡಿ, ಸ್ಮಾಲ್ ಪಾಕೆಟ್ಸ್. ಮೇನ್ ಟಾಪಿಕ್ ಇಲ್ಲಿ ಕವರ್ ಮಾಡಿದ್ದಾರೆ. ಈ ಥರ ಇದೆ ಪಾಕೆಟ್ಸ್ ಎಲ್ಲ. ಒಂದು 5 ವರ್ಷ ಆಗಿರ್ಬೋದು ನಾನು ಸ್ಟಿಚಿಂಗ್ ಕಲಿತು, ಹಾಗಾಗಿ ಸ್ವಲ್ಪ ಎಲ್ಲ ಫೋಲ್ಡ್ ಆಗಿಬಿಟ್ಟಿದೆ ಫ್ಯಾಬ್ರಿಕ್ಕು. ಆದರೂ ಪರವಾಗಿಲ್ಲ, ಎಷ್ಟು ವರ್ಷ ಆದರೂ ಇಷ್ಟಿದೆಯಲ್ಲ. ಇದೆಲ್ಲ ಸ್ಲೀವ್ಸು. ನಾನು ಮತ್ತೆ ಎಕ್ಸ್ಟ್ರಾ ಆನ್ಲೈನ್ ಕ್ಲಾಸ್ ತೊಗೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದು. ನನಗೆ ಫ್ಯಾಷನ್ ಡಿಸೈನಿಂಗಲ್ಲಿ ಕಂಪ್ಲೀಟಾಗಿ ಸ್ಟಿಚಿಂಗ್ ಇಂಪಾರ್ಟೆನ್ಸ್ ಕೊಡಲ್ಲ. ಸಾಫ್ಟ್ವೇರೇ ಒಂದು 6 ಮಂತ್ ಇರುತ್ತೆ ನಮಗೆ. ಅಂತೂ ಫುಲ್ ಫೋಲ್ಡ್ ಆಗಿಬಿಟ್ಟಿದೆ.
ನೋಡಿ ಪ್ರಿನ್ಸಸ್ ಕಟ್ ಲೈನ್ ಈ ಥರನೇ ಇದನ್ನು ಸ್ಟಿಚ್ ಮಾಡಿಸಿದ್ದಾರೆ. ಜಿಪ್ ಅಟ್ಯಾಚ್ಮೆಂಟು. ನಮ್ಮ ಮ್ಯಾಮ್ ಅಂತೂ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಫುಲ್ ರಿಮೂವ್ ಮಾಡಿಸಿ ಮತ್ತೆ ಸ್ಟಿಚಿಂಗ್ ಮಾಡಿಸೋರು. ಇದು ಇನ್ವಿಸಿಬಲ್ ಜಿಪ್ ಪಾಕೆಟ್. ಜಿಪ್ ಇದೆ ಅಂತಲೇ ಗೊತ್ತಾಗಲ್ಲ ಇದರಲ್ಲಿ, ಸ್ಟಿಚಿಂಗ್ ಮಾಡ್ದಂಗೆ ಕಾಣುತ್ತೆ. ಡ್ರೆಸ್ ಜಿಪ್ ಪಾಕೆಟ್ಸ್. ಈ ಥರ ಇದೆ. ಇದು ಕ್ಯಾನ್ವಾಸ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದಾರೆ. ಇದು ಕಾಲರ್, ಶರ್ಟಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಾಲರ್. ಸ್ಮೋಕಿಂಗ್ ಇದು ಕೈಯಲ್ಲೇ ಸ್ಟಿಚ್ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಇದೇ ಫ್ಯಾಬ್ರಿಕ್ ಆಗಬೇಕು, ಸ್ಯಾಟಿನ್ ಫ್ಯಾಬ್ರಿಕ್ಕು. ಈ ಫ್ಯಾಬ್ರಿಕಲ್ಲೇ ಇದನ್ನು ಸ್ಟಿಚ್ ಮಾಡೋಕ್ಕಾಗೋದು. ಇದು ವೇವ್ಸು, ಫ್ಲವರ್, ಇದು ಹಾರ್ಟ್ ಶೇಪಲ್ಲಿದೆ. ಇದು ಸ್ಟಿಚಿಂಗ್ ಕಲಿಬೇಕಾದ್ರೆ ಸ್ಟಿಚ್ ಮಾಡಿರೋ ಗಾರ್ಮೆಂಟ್ಸ್. ಇದು ಎ ಲೈನ್ ಫ್ರಾಕ್. ಇದು ಚಿಕ್ಕ ಮಕ್ಕಳಿಗೆ ಯೂಸ್ ಆಗುತ್ತೆ. ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ. ಇದು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟು ಗಾರ್ಮೆಂಟ್ ಸ್ಟಿಚ್ ಮಾಡಿದೆ ಇದನ್ನು ನಾನು. ನೆಕ್ಸ್ಟು 6 ಪೀಸ್ ಸ್ಯಾರಿ ಪೆಟಿಕೋಟ್. ಇದೂ ಅಷ್ಟೇ, ನೀವು ಸ್ಯಾರಿಗೆ ಯೂಸ್ ಮಾಡ್ತೀರಲ್ಲ ಲಂಗ, ಅದನ್ನು ಸ್ಟಿಚ್ ಮಾಡಿರೋದು. ಸರ್ಕ್ಯುಲರ್ ಸ್ಕರ್ಟು, ಶಾರ್ಟು, ಕಿಡ್ಸ್ ವೇರ್. ಇದು 4 to 5 ಇಯರ್ಸ್ದು. ಇದು ಚೂಡಿದಾರ ಪ್ಯಾಂಟ್ ಬರುತ್ತಲ್ಲ, ಲೆಗ್ಗಿನ್. ಅದು ಇವಾಗ ಈ ಟ್ರೆಂಡ್ ಹೋಗಿದೆ. ಇದು ಸಲ್ವಾರು, ಅಂದರೆ ಪಟಿಯಾಲ ಪ್ಯಾಂಟು ಇದೆಯಲ್ಲ ಅದು. ಕಮ್ಮೀಸು, ಇದಕ್ಕೆ ನಾವು ಕಮ್ಮೀಸ್ ಅಂತ ಕರಿತೀವಿ. ಚೂಡಿದಾರ ಟಾಪ್ ಅಂತೀವಲ್ಲ ನಾವು ಲೋಕಲಲ್ಲಿ ಯೂಸ್ ಮಾಡ್ತೀವಲ್ಲ ವರ್ಡ್, ಇದಕ್ಕೆ ಕಮ್ಮೀಸ್ ಅಂತ ಕರಿತೀವಿ. ಸ್ಯಾರಿ ಬ್ಲೌಸು ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ಪ್ರಿನ್ಸಸ್ ಕಟ್ ಬ್ಲೌಸ್ ಇದು. ಇದು ಟ್ರೌಸರು, ಹಾಗೆ ಮೆನ್ಸ್ ಶರ್ಟ್. ಇದು ನಮ್ಮ ಅಪ್ಪಂಗೆ ಅಂತ ನಾನು ಸ್ಟಿಚ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇರೋ ಗಾರ್ಮೆಂಟ್ಸಲ್ಲಿ ಮೆನ್ಸ್ ಶರ್ಟು ಸ್ವಲ್ಪ ರಿಸ್ಕ್ ಅನ್ನಿಸ್ತು ನನಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ಶಾರ್ಟ್ಸು ಇದಂತೂ ಡೆಡ್ ಈಸಿ, ತುಂಬ ಈಸಿ ಇರುತ್ತೆ. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಬೇಕಾದ್ರೂ ಸ್ಟಿಚ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ ಸ್ಟಿಚಿಂಗ್. ಬಿಗಿನರ್ಸ್ ಆದರೂ ಇದನ್ನ ಸ್ಟಿಚ್ ಮಾಡ್ಬೋದು. ಡ್ರೇಪಿಂಗು ಅಂದರೆ, ಇದು ಡ್ರೇಪಿಂಗ್ ಅಂದರೆ ಏನು ಅಂದರೆ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿರಲ್ಲ, ಬರೀ ಪಿನ್ ಮೂಲಕ ಮ್ಯಾನಿಕ್ಯೂರ್ ಮೇಲೆ ಹೋಲ್ಡ್ ಮಾಡಿರ್ತೀವಿ ಅಷ್ಟೇ. ಅಂದರೆ ವೇಸ್ಟ್ ವಸ್ತುಗಳಿಂದ ಇದನ್ನ ಕ್ರಿಯೇಟ್ ಮಾಡಬೇಕು. ನಮ್ಮ ಮ್ಯಾಮ್ ಹಾಕಿದ್ದಾರೆ ನೋಡಿ ಇಲ್ಲಿ, ಎಕ್ಸಲೆಂಟ್ ವರ್ಕ್ ಅಂತ. ಓಕೆ, ಫಿನಿಶ್. ನೆಕ್ಸ್ಟ್ ಫೈಲ್ನ ತೋರಿಸ್ತೀನಿ. ಇದು ಫ್ಯಾಷನ್ ಇಲಿಸ್ಟ್ರೇಷನ್. ನಾನು ಫ್ಯಾಷನ್ ಡಿಸೈನಿಂಗ್ ಫಸ್ಟು ಹೋದಾಗ ಫಸ್ಟ್ ಟಾಪಿಕ್ ಇದು. ಅದಕ್ಕೆ ನಾನು ಫ್ರಂಟ್ ಪೇಜಿಗೆ ಇದನ್ನು ಡ್ರಾಯಿಂಗ್ ಮಾಡಿದ್ದೆ. ಹಾಗೇನೆಲ್ಲ ಫೈಲಿಗೂ ಸರ್ಟಿಫಿಕೇಟ್ ಹಾಕಬೇಕಿತ್ತು, ಕಮೆಂಟ್ ಕೊಟ್ಟಿದ್ದಾರೆ. ಬೇಸಿಕ್ ಲೈನ್ಸು, ಆರಿಜೆಂಟಲ್, ವರ್ಟಿಕಲ್. ಅಂದರೆ ನಾವು ಏನಾದ್ರು ಸ್ಕೆಚಿಂಗ್ ಮಾಡಬೇಕಾದ್ರೆ ಇದೆಲ್ಲ ಬೇಸಿಕ್ ಥಿಂಗ್ಸ್ ಅಷ್ಟೇ. ಶೇಡಿಂಗು, ಬೇಸಿಕ್ ಲೈನ್ಸು, ಶೇಡಿಂಗು ನೀವು ಅಬ್ಸರ್ವ್ ಮಾಡ್ಬೋದು. ಲೈಟ್ ಫೋಕಸ್ ಯಾವ ಥರ ಬೀಳುತ್ತೆ, ಅಲ್ಲಿ ಲೈಟ್ ಜಾಸ್ತಿ ಇರುತ್ತೆ, ಲೈಟ್ ಕಮ್ಮಿ ಬೀಳುತ್ತಲ್ಲ ಅಲ್ಲಿ ಶೇಡಿಂಗ್ ಜಾಸ್ತಿ ಇದೆ ಅಂತ, ಆ ಥರ ವರ್ಕ್ ಮಾಡಿರೋದಿದು ಶೇಡಿಂಗ್ ಪೆನ್ಸಿಲಲ್ಲಿ. ಇದೂ ಅಷ್ಟೇ. ಇದು ಫ್ಯಾಬ್ರಿಕ್ಕು ಫೋಲ್ಡಿಂಗು, ಯಾವ ಥರ ಫೋಲ್ಡ್ ಆಗಿದೆ ಫ್ಯಾಬ್ರಿಕ್ಕು ಅಂತ ಇಲ್ಲಿ ನೋಡಿ. ಲೈಟಾಗಿ ಮತ್ತು ಡಾರ್ಕ್ ಶೇಡಲ್ಲಿ ಕೊಟ್ಟಿರೋದಿದು. ಡಿಸೈನ್ಸು ನ್ಯಾಚುರಲ್, ಅದೇ ಸ್ಟೈಲಿಶು.
ನೆಕ್ಲೈನ್ಸ್ ಯಾವ್ಯಾವ ಇದೆ ಅಂತ, ಫ್ರಂಟ್ ನೆಕ್ಲೈನ್ಸು ಯಾವ್ದ್ಯಾವ್ದು ಬರುತ್ತೆ ಅಂತ ನಾನಿಲ್ಲಿ ಡ್ರಾಯಿಂಗ್ ಮಾಡಿರೋದು. ಬ್ಯಾಕ್ ನೆಕ್ಲೈನ್ಸು, ಬೋಟ್ ನೆಕ್ಕು, ಆಲ್ಟ್ರಾ ನೆಕ್ಲೈನ್, ವಿ ನೆಕ್ಲೈನ್ಸ್, ಯು ನೆಕ್ಲೈನ್ಸ್, ಒನ್ ಆಫ್ ಶೋಲ್ಡರ್ ನೆಕ್ಲೈನ್, ಈ ಥರ. ಕಾಲರ್ಸ್ ಯಾವ್ದಾವ್ದು ಕಾಲರ್ ಬರುತ್ತೆ ಅಂತ ಶರ್ಟಿಗೆ ಯೂಸ್ ಮಾಡ್ತೀವಲ್ಲ ಆ ಥರ ಕಾಲರ್ಸ್ ಇದೂ ಅಷ್ಟೇ. ಟಾಪ್ಸು, ಇದೂ ಟಾಪ್ಸು, ಯಾವ್ಯಾವ ಟಾಪ್ಸ್ ಇದೆ ಅಂತ. ಎಷ್ಟು ಡಿಫ್ರೆಂಟ್ ಸ್ಕರ್ಟ್ಸ್ ಇದೆ ನೀವು ಇಲ್ಲಿ ನೋಡ್ಬೋದು. ಎ ಲೈನ್ ಸ್ಕರ್ಟು, ಸ್ಟ್ರೈಟು, ಈ ಥರ ತುಂಬ ಡಿಫ್ರೆಂಟ್ ಇದೆ. ಜಾಕೆಟ್ಸಲ್ಲೂ ಅಷ್ಟೇ ತುಂಬ ಟೈಪ್ಸ್ ಬರುತ್ತೆ. ಕಫ್ಸು, ಪಾಕೆಟ್ಸಲ್ಲೂ ನೋಡಿ ಎಷ್ಟು ಡಿಫ್ರೆಂಟ್ ಪಾಕೆಟ್ಸ್ ಇದೆ. ಐಸಿಂದೆಲ್ಲ ಡ್ರಾಯಿಂಗ್ ಇತ್ತು. ಲಿಪ್ಸು, ನೋಸು, ಅಂದರೆ ಫ್ರಂಟು, ಸೈಡು, 3/4 ಎಲ್ಲ ಯಾವ ಲುಕ್ ಬರುತ್ತೆ ಅಂತ. ಹೇರ್ ಸ್ಟೈಲ್ ಬ್ಯಾಕ್ ಸೈಡ್ದು, ಫ್ರಂಟ್ ಫೇಸು. ಈ 3/4 ಫೇಸ್ ಅಂತೂ ನನಗೆ ತುಂಬ ಇಷ್ಟ ಆಗಿತ್ತು, ಚೆನ್ನಾಗಿ ಬಿಡಿಸಿದ್ದೆ ಅಂತ. ಹ್ಯಾಂಡ್ಸು, ಫೀಟು, ಅಂದರೆ ಕ್ರಾಕೀಸ್ ಮಾಡಬೇಕಿತ್ತು ನಾವು. ಇದು ಹೈಟು, ವೆಯ್ಟು ಎಲ್ಲ ಅಂದರೆ ಮಾಡೆಲ್ ಮೇಲೆ ನಾವು ಫ್ಯಾಬ್ರಿಕ್ನ ಡಿಸೈನ್ ಮಾಡೋಕ್ಕೆ ಇದನ್ನ ಬಾಡಿ ಮೆಷರ್ಮೆಂಟ್ ಎಲ್ಲ ಇದು ಮಾಡಿಕೊಂಡು ಹಿಂಗೆ ಕ್ರಾಕೀಸ್ನ ರೆಡಿ ಮಾಡಬೇಕಿತ್ತು. ಡಮ್ಮಿ ಮಾಡೆಲ್ನ ಈ ಥರ ರೆಡಿ ಮಾಡಬೇಕಿತ್ತು. ಫೀಮೇಲ್ ಆದರೆ 10 ಇಂಚು ಲೆಂತ್ ಇರಬೇಕಿತ್ತು. ಹಾಗೆ ಮೇಲಾದರೆ 8. ಆ ಮಾಡೆಲ್ ಮೆಷರ್ಮೆಂಟ್ ತಕ್ಕನಾಗೇ ಅದನ್ನ ಡ್ರಾ ಮಾಡಬೇಕಿತ್ತು. ಅದರ ಬಗ್ಗೆ ಹೇಳ್ತೀನಿ ಅಷ್ಟೇ. ಎಂಬ್ರಾಯ್ಡ್ರಿ ಫೈಲ್ ಇದು, ಎಂಬ್ರಾಯ್ಡ್ರಿ ಸ್ಟಿಚಿಂಗ್ ಇದೆ ಇದರಲ್ಲಿ. ಹಾಗೆ ಫ್ಯಾಬ್ರಿಕ್ ಪೇಂಟಿಂದು ಈ ಫೈಲಲ್ಲೇ ಹಾಕಿಟ್ಟಿದ್ದೀನಿ ನಾನು. ಇದಕ್ಕೂ ವೆಲ್ ಡನ್ ಅಂತ ಬಂದಿದೆ ಕಮೆಂಟು. ಎಂಬ್ರಾಯ್ಡ್ರಿ ಅಂದರೆ ಆರಿ ವರ್ಕು, ಬೇಸಿಕ್ ಆರಿ ವರ್ಕಿಗೆ ಯಾವೆಲ್ಲ ಡಿಸೈನ್ಸು ಬರುತ್ತೆ ಅಂತ ಇದರಲ್ಲಿ ಫಸ್ಟ್ ಮಾಡಿಸಿದ್ದಾರೆ. ಲೈನ್ಸ್ ಸ್ಟಿಚಿಂಗ್ಸು ನಾವು ಬೇಸಿಕ್ಕಾಗಿ ಇದನ್ನೆಲ್ಲ ಬೇಕಾದರೆ ನಾವು ಫ್ಯಾಬ್ರಿಕ್ಕಿಗೆ ಹಾಕ್ಕೋಬೋದು. ಈ ಥರ ಇದೆ. ಇದೆಲ್ಲ ಎಂಬ್ರಾಯ್ಡ್ರಿ ಅಂತ ತುಂಬ ಟೈಮ್ ಬೇಕು, ತುಂಬ ಅಂದರೆ ತುಂಬ ಪೇಷನ್ಸ್ ಕೂಡ ಬೇಕು. ಇದೆಲ್ಲ ಸ್ಮಾಲ್ ಡೀಟೇಲಿಂಗ್ ತುಂಬ ಕಷ್ಟ ಮಾಡೋಕ್ಕೆ. ಇದು ಎಲ್ಲ ಈ ಟ್ರೀ ಅಂತೂ ನನಗೆ ಸಖತ್ ಇಷ್ಟ. ಫಸ್ಟ್ ಮಾಡಿದ್ದು ನಾನು ಇದನ್ನು, ತುಂಬ ಅವರ್ಸ್ ಬೇಕು ಇದನ್ನು ಮಾಡೋಕ್ಕೆ. ಚಿಕ್ಕ ಕೆಲಸ, ನೋಡೋಕ್ಕೆ ಮಾತ್ರ ಕ್ಯೂಟಾಗಿ ಕಾಣುತ್ತೆ, ತುಂಬ ಟೈಮಿಂಗ್ಸ್ ಬೇಕು. ಹಾಗೆ ಇದೂ ಅಷ್ಟೇ, ಇದನ್ನು ಮಾಡೋಕ್ಕೂ ಅಷ್ಟೇ. ಯಪ್ಪ ಎಷ್ಟೊಂದು ಟೈಮ್ ತೊಗೊಂಡಿದ್ದೀನಿ ಗೊತ್ತಾ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆದರೆ ಎಷ್ಟೇ ಟೈಮ್ ತೊಗೊಂಡ್ರು ಫೈನಲ್ ಲುಕ್ ಈ ಥರ ಬಂದಾಗ ಸಖತ್ ಖುಷಿಯಾಗುತ್ತೆ. ಇದಂತೂ ಅಲ್ಟಿಯಾಗಿದೆ, ಇಷ್ಟು ಡಿಟೇಲಿಂಗಾಗಿ ಮಾಡಿದ್ದೀನಿ ನೋಡಿ, ತುಂಬ ಇಷ್ಟ ನನಗಿದು. ಇದೆಲ್ಲ ಸಿಂಪಲಾಗಿ ಮಾಡಿದ್ದೀನಿ. ಯಾವ್ಯಾವ ಸ್ಟಿಚಿಂಗ್ ಯೂಸ್ ಮಾಡಿಕೊಂಡು ನಾನಲ್ಲಿ ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ. ಇದು ಸಿಂಪಲಾಗಿ ಮಾಡಿದ್ದೀನಿ. ಇದೆಲ್ಲ ನೀವು ಡ್ರೆಸ್ಸಸ್ ಮೇಲೆ, ಆಮೇಲೆ ಬ್ಲೌಸ್ ಹಿಂದೆ ಕೂಡ ಡಿಸೈನ್ ಮಾಡ್ಕೋಬೋದು. ಈ ಥರ ಇದೆ. ಪೈನಾಪಲ್ ಮಾಡಿದ್ದೀನಿ, ಇದು ಒಂದು ಡಿಸೈನು. ಇದು ಹಾರ್ಟ್ ಶೇಪು, ಇದು ನಾರ್ಮಲ್ ಮಾಡಿದ್ದೀನಿ. ಬಟರ್ಫ್ಲೈ, ಹಾರ್ಟ್ ನೋಡಿ ಯಾವ ಥರ ಮಾಡಿದ್ದೀನಿ ಹಾರ್ಟ್. ಇದು ಚಂದ್ರ ಮತ್ತು ಸೂರ್ಯನ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ಈ ಡಿಸೈನಲ್ಲಿ. ಈ ಡಿಸೈನ್ ಅಂತೂ ನನಗೆ ಸಕ್ಕತ್ ಇಷ್ಟ. ಇದನ್ನು ಕಾಲೇಜಲ್ಲಿ ಕೂಡ ಕೇಳಿದರು ಈ ಶೀಟ್ ಕೊಡು ಅಂತ, ಬಟ್ ನನ್ನ ವರ್ಕ್ನ ನಾನು ಕೊಡಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರಲಿಲ್ಲ. ಇದಂತೂ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಫ್ಯಾಬ್ರಿಕ್ ಪೇಂಟಿಂಗು, ಇದು ಫ್ರಂಟ್ ಪೇಜು. ಇದಕ್ಕೆಂತೂ ಎಕ್ಸಲೆಂಟ್ ಅಂತ ಮಾಡಿದ್ದಾರೆ. ಈ ಕಮೆಂಟ್ಸ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟು ಸ್ಟ್ರಗಲ್ ಮಾಡಿ ಅದನ್ನ ಮಾಡಿದ್ದಕ್ಕೂ ಸಾರ್ಥಕ ಅಂತ ಫೀಲ್ ಆಗುತ್ತೆ. ಇದು ಬೇಸಿಕ್ಕು.
ಬೇಸಿಕ್ ಲೈನ್ ಯೂಸ್ ಮಾಡ್ಕೊಂಡು ಯಾವ ಥರ ಪೇಂಟಿಂಗ್ ಮಾಡಿದ್ದೀನಿ ಅಂತ. ನಾನು ಮೋಸ್ಟ್ಲಿ ಸ್ಟಿಚಿಂಗ್ ಕಲ್ತಿಲ್ಲ ಅಂದರೆ ಪೇಂಟರೇ ಆಗಿರ್ತಿದ್ದೆ. ತುಂಬ ಇಷ್ಟ ನನಗೆ ಪೇಂಟ್ ಮಾಡೋದು ಅಂದರೆ. ನೀವು ಅಬ್ಸರ್ವ್ ಮಾಡಿರ್ಬೋದು ವೀಡಿಯೋದಲ್ಲಿ ನನ್ನ ಬುದ್ಧ ಒಂದು ಬಿಡಿಸಿದ್ದೀನಿ ನಮ್ಮ ಮನೇಲಿ, ಅದನ್ನು ಕೂಡ ನಾನೇ ಬಿಡಿಸಿರೋದು. ಇದು ನೋಡಿ, ಇಲ್ಲಿ ಡಬಲ್ ಶೇಡ್ ಮಾಡಿದ್ದೀನಿ, ಒಂದು ಲೈಟ್ ಒಂದು ಡಾರ್ಕ್ ಕಲರ್ ಮಾಡಿದ್ದೀನಿ. ಇದೆಲ್ಲ ಬಟ್ಟೆ ಮೇಲೆ ಮಾಡಿರೋದು. ನನಗೆ ಎಂಬ್ರಾಯ್ಡ್ರಿಗಿಂತ ಫ್ಯಾಬ್ರಿಕ್ ಪೇಂಟಿಂಗ್ ಈಸಿ ಅಂತ ಅನಿಸುತ್ತೆ. ಈ ಹೈಬಿಸ್ಕಸ್ ಅಂತೂ ನನಗೆ ಸಕ್ಕತ್ತ ಇಷ್ಟ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಇದು ನಾನು ಬಿಡಿಸಿದಾಗ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿತ್ತು. ಇದೊಂದು ಮತ್ತು ಝೆಡ್ ಸ್ಟ್ರೋಕ್ಸ್ ಒಂದು ಟ್ರೀ ಮಾಡಿದ್ದೀನಿ, ಇದು ಶೇಡಿಂಗ್ ಮಾಡಿದ್ದೀನಿ. ಇದು ವೆಟ್ ಮಾಡಿಕೊಂಡು ಪೇಂಟ್ ಮಾಡಬೇಕಿತ್ತು. ಫುಲ್ ಫ್ಯಾಬ್ರಿಕ್ನ ವೆಟ್ ಆದಮೇಲೆ ಇದನ್ನ ಪೇಂಟಿಂಗ್ ಮಾಡಬೇಕಿತ್ತು, ಅದಕ್ಕೆ ಹಿಂಗೆಲ್ಲ ಆಗಿದೆ ನೋಡಿ. ಇದು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಮಾಡಬೇಕಿತ್ತು. ಲೇಡಿ ಫಿಂಗರ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ನಾನಿಲ್ಲಿ. ಇದು ಬ್ಲಾಕ್ಸ್ ಬರುತ್ತೆ ನೋಡಿ, ರೆಡಿ ಬ್ಲಾಕ್ಸಲ್ಲಿ ಪೇಂಟ್ನ ಹಿಂಗೆ ಹೆಚ್ಬಿಟ್ಟು ಹಿಂಗೆ ಇಟ್ಟಿರೋದು. ಇದು ಟೈ ಆ್ಯಂಡ್ ಡೈ ಪೇಂಟಿಂಗು. ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ಪೇಂಟಿಂಗ್ ಮಾಡಿರೋದು. ಈ ಪೇಂಟಿಂಗ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ಇದು ಕ್ಯಾನ್ವಾಸ್ ಪೇಂಟಿಂಗು. ಈ ಪೇಂಟಿಂಗ್ನ ನಾನು ಯಾಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ಇದು ನಮ್ಮಪ್ಪ ಇದು ನಾನು ಅನ್ನೋ ಥಾಟ್ನ ಇಟ್ಕೊಬಿಟ್ಟು ನಾನು ಇದನ್ನ ಕ್ರಿಯೇಟ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಪ್ರೀತಿ ಇದೆ ಅದಕ್ಕೆ ಇಷ್ಟು ನೀಟಾಗಿ ಬಂದಿದೆ ಅನಿಸುತ್ತೆ. ಮಧುಬಾನಿ ಪೇಂಟಿಂಗು, ಈ ಪೇಂಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೀಟ್ ವರ್ಕ್ ಅಂತ ಹಾಕಿದ್ದಾರೆ. ನಂದೆಲ್ಲ ಫೈಲು ಅಷ್ಟೇ ಇದೇ ಥರ ಕಮೆಂಟ್ಸ್ ನೋಡ್ಬೋದು ನೀವು. ಎಷ್ಟು ಡೆಡಿಕೇಶನಿಂದ ಫ್ಯಾಷನ್ ಡಿಸೈನಿಂಗ್ ಮುಗಿಸಿದ್ದೀನಿ ನೋಡಿ. ಅಪ್ಲಿಕೇಶನ್ಸ್ ಆಫ್ ಡಿಸೈನ್ಸ್ ಇದು. ಈ ಫೈಲು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಈ ಫೈಲ್ ಮಾಡೋಕ್ಕೂ. ತುಂಬ ಚೆನ್ನಾಗಿದೆ ಈ ಫೈಲು. ಆಸಮ್ ಅಂತ ಹಾಕಿದ್ದಾರೆ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು ಕಮೆಂಟಿಂದನೇ ಫೈಲ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಇದನ್ನು ಅಂತ. ಆಸಮ್ ಅಂತಲೇ ಇದೆ ಫಸ್ಟಿಗೆ, ಎಕ್ಸಲೆಂಟ್ ವರ್ಕ್ ಅಂತಲೂ ಇದೆ. ಈ ಫೈಲ್ ಅಂತೂ ತುಂಬ ಟೈಮ್ ತೊಗೊಂಡಿದೆ ನನಗೆ ಮಾಡೋಕ್ಕೆ. ತುಂಬ ಚಿಕ್ಕ ವರ್ಕ್ ಇದೆ ಇದರಲ್ಲೆಲ್ಲ, ಅಂದರೆ ನಿಮಗೆ ನೋಡೋದಕ್ಕೆ ಗೊತ್ತಾಗ್ದಲೇ ಇರ್ಬೋದು. ಅದು ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಹಿಸ್ಟ್ರಿ ಇರೋದು. ಇಷ್ಟೆಲ್ಲ ಮಾಡಿ ಫೈನಲಿ ವರ್ಕ್ ಮಾಡ್ದಂಗೆ ಬ್ಯಾಂಗ್ಳೂರಿಂದ ರಿಟರ್ನ್ ಬಂದೆ, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ. ಹಾಗಾಗಿ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದ್ದು. ಇದೆಲ್ಲ ಇದೆಲ್ಲ ಎಷ್ಟು ಚಿಕ್ಕ ಚಿಕ್ಕ ವರ್ಕ್ ಗೊತ್ತಾ, ಇದನ್ನೆಲ್ಲ ಕೈಯಲ್ಲೇ ಮಾಡಿರೋದು. ಡ್ರಾಯಿಂಗ್ ಅದು ಎಲ್ಲ ಡ್ರಾಯಿಂಗ್ ಮಾಡಿರೋದು. ಎಷ್ಟು ಪುಟಾಣಿ ಇದೆ ಗೊತ್ತಾ. ಪ್ರತಿಯೊಂದು ನೀವು ನೋಡ್ತಿರ್ಬೋದು, ಒಂದೊಂದು ಥರ ಇದೆ. ಇದು ಸ್ಟ್ರೈಟ್ ಇದೆ, ಅಂದರೆ ನಾವು ಫ್ಯಾಬ್ರಿಕಲ್ಲಿ ಪ್ರಿಂಟು ಒಂದೊಂದು ಥರ ಇರುತ್ತೆ ನೋಡಿ. ಇದು ಸ್ಟ್ರೈಟ್ ಇದೆ, ಇದಿಲ್ಲಿ ಗ್ಯಾಪ್ ಇದೆ, ಇಲ್ಲೊಂದು ಆ ಥರ. ಇದು ಒಂದು ಈ ಥರ ಇದೆ, ಒಂದು ಉಲ್ಟಾ ಇದೆ, ಇದು ಹಿಂಗೆ ರೌಂಡ್ ಇದೆ, ಆ ಥರ. ಇದೆಲ್ಲ ಕೈಯಲ್ಲೇ ಬಿಡಿಸಿರೋದು ಪ್ರತಿಯೊಂದೂ. ಹಾಗಾಗಿ ತುಂಬ ಟೈಮ್ ತೊಗೊಂಡಿದೆ ಇದೂ ಅಷ್ಟೇ. ಇದಂತೂ ಯಪ್ಪ ಎಷ್ಟು ಇದೆಲ್ಲ ತುಂಬ ಇಷ್ಟ ನನಗೆ. ಎಷ್ಟು ಚಿಕ್ಕ ಚಿಕ್ಕ ವರ್ಕ್ ಇದೆ ಅಂದರೆ ಇದರಲ್ಲಿ. ಯಾವ್ಯಾವ ಪ್ರಿಂಟ್ ಇದೆ ಅಂತ, ಆಲ್ಫಾಬೆಟ್ಟು, ಡಾಟ್ಸು, ಆ ಥರ ಅನಿಮಲ್ಸ್ದು ಆ ಥರ ತೋರಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಕೈಯಲ್ಲೇ ಮಾಡಿರೋದು, ಸೇಮ್ ಫ್ಯಾಬ್ರಿಕ್ ಫೀಲ್ ಬರಬೇಕು ಅಂತ ಮಾಡಿರೋದು. ಕ್ಯಾಮೋಫ್ಲೇಜ್. ಇದು ಪ್ಯಾಟ್ರನ್ಸು. ಪ್ರಿಂಟ್ಸೇ ಬೇರೆ, ಪ್ಯಾಟ್ರನ್ಸೇ ಬೇರೆ. ಪ್ಯಾಟ್ರನ್ಸ್ ಅಂದರೆ ಈಗ ಲೇಸು, ಚಕ್ಸು ಎಲ್ಲ ಇರುತ್ತೆ ನೋಡಿ, ಅದು. ಇದೆಲ್ಲ ಫುಲ್ ಹ್ಯಾಂಡಲ್ಲೇ ಮಾಡಿರೋದು. ಇದು ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದೀನಿ, ಚಿಕ್ಕ ಕೆಲಸ. ಇದನ್ನು ಅಷ್ಟೇ, ಎಲ್ಲ ಪ್ರತಿಯೊಂದು ಕೈಯಲ್ಲೇ ಬಿಡಿಸಿರೋದು. ಯಾವುದು ಜೆರಾಕ್ಸ್ ಮಾಡಿಸಿರೋದಲ್ಲ ಇದು.
ಕಲರ್ ವೀಲ್ ಇದು. ಇಷ್ಟು ನಮಗೆ ಮೇಯ್ನಾಗಿ ಕಲರ್ ಇರೋದು ಯೆಲ್ಲೋ, ಬ್ಲೂ, ರೆಡ್ಡು. ಇವೆರಡು ಕಲರಿಂದ ಇಷ್ಟು ಕಲರ್ನ ಕ್ರಿಯೇಟ್ ಮಾಡಿರೋದು ನಾವು. ಇಲ್ಲಿ ನೋಡಿ, ಈ ಕಲರ್ ಶೇಡು ಅಷ್ಟೇ ಡಾರ್ಕಿಂದ ಲೈಟ್ವರೆಗೂ ನಾವೇ ಪೇಂಟಿಂಗ್ ಮಾಡಿರೋದು. ಇದನ್ನು ಪ್ರತಿಯೊಂದು ಕಲರ್ನ ಶೇಡ್ನ ಲೈಟಿಂದ ಈ ಥರ ಅಲ್ಲ ಡಾರ್ಕಿಂದ ಈ ಥರ ಲೈಟ್ ಆಗ್ತಾ ಹೋಗ್ತಾ ಇದೆ. ನೋಡೋಕ್ಕೆ ಇದು ಈಸಿ ಇದೆ, ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ. ಇದೂ ಅಷ್ಟೇ ಈ ಕಲರ್ಸ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರೋದು. ಸ್ಪೆಕ್ಸು, ಬ್ಯಾಗು, ಸ್ಲಿಪ್ಪರು ಎಲ್ಲ ಮ್ಯಾಚಿಂಗ್. ಇದೂ ಅಷ್ಟೇ, ಇದು ಒಂದು ಅಷ್ಟೇ ಟೆಕ್ಸ್ಚರ್. ಇದು ಫ್ಯಾಬ್ರಿಕಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಅದು ಇದು ಕಾಟನ್ನು, ಸಿಲ್ಕು, ಜಾರ್ಜೆಟ್ಟು, ಲೇಸು ಈ ಥರ. ಅದನ್ನು ಪೇಂಟಿಂಗಲ್ಲಿ ಕ್ರಿಯೇಟ್ ಮಾಡಬೇಕಿತ್ತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಸಿಲ್ಕ್ ಮೆಟೀರಿಯಲ್ ಬರೋ ಥರನೇ ಇಲ್ಲಿ ಇದು ಮಾಡಿರೋದು. ಆ ಥರ ಕಾಟನ್ನು, ಶಿಫಾನು, ಲೆದರ್ ನೋಡಿ, ಇದು ಲೆದರ್ ಬರೋವರೆಗೂ ಬಿಟ್ಟಿಲ್ಲ. ಥರ ನೆಕ್ಸ್ಟ್ ಇದು ನೋಡಿ, ಇದೂ ಅಷ್ಟೇ ಲೆದರ್ ಥರನೇ. ಇದು ಖಾದಿ ನೋಡಿ, ಸ್ಯಾಟಿನ್, ಟಿಶ್ಯೂ ಪ್ರತಿಯೊಂದು ಅಂದರೆ ಯಾವ್ಯಾವ ಫ್ಯಾಬ್ರಿಕ್ಕು ಅಂತ ಪೇಂಟಿಂಗಲ್ಲೇ ತೋರಿಸಿರೋದು. ಇದು ಪ್ಲಾಸ್ಟಿಕ್ಕಿಗಿಂತ ಹಂಗೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಇದು ಮಾಡಿದ್ದು. ನಾನು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಚಿಕ್ಕ ಹುಡುಗಿಯಿಂದನೂ ನನಗೊಂದು ಡ್ರೀಮ್ ಇತ್ತು. ಸೊ ನಾನು BCom ಮುಗಿದ ತಕ್ಷಣ ನೆಕ್ಸ್ಟು ಫ್ಯಾಷನ್ ಡಿಸೈನಿಂಗಿಗೆ ಬ್ಯಾಂಗ್ಳೂರು ಶಿಫ್ಟ್ ಆದೆ. 2 ಇಯರ್ ಕಂಪ್ಲೀಟಾಗಿ ಫ್ಯಾಷನ್ ಡಿಸೈನಿಂಗ್ ಮುಗಿಸಿ ಏನು ವರ್ಕ್ ಮಾಡ್ದಲೇ ಮತ್ತೆ ಮನೆಗೆ ಬಂದು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದು. ಏನು ನನಗೆ ಬೇರೆ ಆಪರ್ಚುನಿಟಿ ಇಲ್ದಲೇ ಇರೋ ರೀಸನಿಗೆ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದರೆ ಯಾವ್ದಾದ್ರು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ. ಮೋಸ್ಟ್ಲಿ ಲಾಗು ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಇದೂ ಅಷ್ಟೇ, ಇಲ್ಲ ಫ್ಯಾಬ್ರಿಕ್ಕಿಂದ ಯಾವ ಥರ ಇರುತ್ತೆ ಅಂತ. ಸೀಕ್ವೆನ್ಸ್ ನೋಡಿ, ಇದೆಲ್ಲ ಸ್ಮಾಲ್ ಸೀಕ್ವೆನ್ಸ್, ಅದನ್ನು ಕೂಡ ಕ್ರಿಯೇಟ್ ಮಾಡಿರೋದು. ಲಾಂಗ್ ಫರ್ ಇದು. ಇದೆಲ್ಲ ಸ್ಟಿಕ್ ಮಾಡಿರೋದು. ಮಾಡೆಲ್ಗಳು ಬಂದ್ರಪ್ಪ ನನ್ನ ಫೈಲಲ್ಲಿ. ಲೈನ್ಸ್ ನೋಡಿ, ಲೈನ್ಸ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಇದೆಲ್ಲ ಓನ್ ಡಿಸೈನ್ಸ್ ನಂದೇ. ಇಷ್ಟು ಡಿಸೈನ್ಸ್ ಮಾಡಬೇಕು ಅಂತ ಇರುತ್ತೆ, ಆ ಡಿಸೈನ್ಸ್ಗಳಿದು. ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ. ಕೆಲವೊಂದು ಟೈಮ್ ನನ್ನ ಫೈಲ್ ನಾನೇ ನೋಡಿದರೆ ಖುಷಿಯಾಗುತ್ತೆ ಎಷ್ಟು ನೀಟ್ ವರ್ಕ್ ಮಾಡಿದ್ದೀನಿ ಅಂತ. ಇದೂ ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ದೀನಿ ನೋಡಿ ಡಿಸೈನು. ಇದೆಲ್ಲ ಕೈಯಲ್ಲೇ ಪೇಂಟ್ ಮಾಡಿರೋದು. ನನ್ನ ಇಡೀ ಫೈಲಲ್ಲಿ ಈ ಡಿಸೈನ್ ಅಂತೂ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟು. ನನಗೆ ತುಂಬ ಇಷ್ಟ ಈ ಡಿಸೈನು. ಥರ ನನ್ನ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಇಷ್ಟ ಆಯಿತು. ನಾನೇ ಸುಮ್ಮನೆ ಡಿಸೈನ್ ಮಾಡಿರೋದು. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದನ್ನು ನೋಡಿದ ಮೇಲೆ ನನಗೊಂದು ಲೆಹೆಂಗಾ ಹೊಲ್ಕೋಬೇಕು ಅಂತ ಅನ್ನಿಸ್ತಿತ್ತು, ಅಷ್ಟು ಇಷ್ಟ ಆಗಿತ್ತಿದ್ದು. ಇದು ಗ್ರೀನ್ ಕಲರ್ದಲ್ಲಿ ಒಂದು ಫುಲ್ ಗೌನ್ ಥರ ಮಾಡಿದ್ದೀನಿ. ಈ ಡಿಸೈನು ಅಷ್ಟೇ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ವರ್ಕೂ ಅಷ್ಟೇ ತುಂಬ ನೀಟಾಗಿ ಬಂದಿದೆ. ಇದನ್ನೊಂದು, ಇದು ಸ್ಯಾರಿ, ಡ್ರೆಸ್. ಇದು ನೋಡಿ ಬಾಯ್ನ ಮಾಡಿದ್ದೀನಿ, ಇದೂ ಚೆನ್ನಾಗಿ ಬಂದಿದೆಲ್ಲ. ಇದು ಒಂದು ಲೇಡಿ, ಇದು ಬ್ಯಾಕ್ ಸೈಡ್ದು ಡೆನಿಮ್. ಇದು ನೋಡಿ ಡೆನಿಮ್ ಇದರಲ್ಲೇ ಕೊಟ್ಟಿರೋದು. ಇದು ಲೈಟ್ ಶೇಡ್ ಮಾಡಿದ್ದೀನಿ, ಇದು ಡಾರ್ಕ್ ಶೇಡು. ಕಮೆಂಟ್ ನೋಡಿ ಎಕ್ಸಲೆಂಟ್ ಅಂತ ಬಂತೆ.
ಇದೊಂದು ಡ್ರೆಸ್ಸು. ಈ ಡ್ರೆಸ್ಸು ತುಂಬ ಇಷ್ಟ ನನಗೆ. ಆಸಮ್ ಅಂತ ಕಮೆಂಟ್ ಬಂದಿದೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಸೀಕ್ವೆನ್ಸು ಹಾಗೆ ಡೆನಿಮ್ ಕೊಟ್ಟಿದ್ದೀನಿ ಬಾಟಮಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಕ್ರೋಕಿನೂ ಅಷ್ಟೇ ತುಂಬ ಚೆನ್ನಾಗಿ ಬಿಡಿಸಿದ್ದೀನಿ. ಇದು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ನೆಟ್ಟೆಡ್ ಅಂತ. ಅಂದರೆ ನಾವು ಸ್ಟಿಚ್ ಮಾಡಿದರೆ ಹೇಗಿರುತ್ತೆ ಆ ಥರನೇ ಒಂದು ಡಿಸೈನ್ ಮಾಡಿರೋದು. ಫ್ಯಾಷನ್ ಡಿಸೈನಿಂಗ್ ಅಂದರೆ ಇದೆ. ಫ್ಯಾಷನ್ ಡಿಸೈನ್ ಅಂದರೆ ನಾವು ಒಂದು ಡ್ರೆಸ್ನ ಡಿಸೈನ್ ಮಾಡೋದು. ತುಂಬ ಜನ ತಲೆಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂದರೆ ಟೈಲರಿಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಪ್ಲೀಸ್ ಅದನ್ನು ಫಸ್ಟು ರಿಮೂವ್ ಮಾಡಿ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಹೋಗಿ ಆ ಫೀಲ್ಡಿಗೆ. ನೀವು ಮನೇಲೇ ಏನಾದರೂ ಸ್ಟಿಚ್ ಮಾಡಬೇಕು, ಯಾರ್ದಾದ್ರು ಬೇರೆಯವ್ರದ್ದು ಗಾರ್ಮೆಂಟ್ ಸ್ಟಿಚ್ ಮಾಡಬೇಕು ಅಂದರೆ ಮಾತ್ರ ಟೈಲರಿಂಗ್ ಕ್ಲಾಸಿಗೆ ಹೋಗಿ. ಅಂದರೆ ಬರೀ ಸ್ಟಿಚಿಂಗಿನ ಬಗ್ಗೆ ಇರೋದು ಮಾತ್ರ ಕಲ್ತ್ಕೊಂಡು ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ಆವಾಗ ನೀವು ವರ್ಕ್ ಮಾಡ್ತೀನಿ ಅಂದರೆ ಫ್ಯಾಷನ್ ಡಿಸೈನಿಂಗ್ ತೊಗೋಬೇಕು. ಇದೇನು ಗೊತ್ತಾ ಅಂದರೆ ಇದು ಕ್ಲಾತ್, ರೆಡಿ ಕ್ಲಾತ್ ತೊಗೊಂಡಿರೋದು. ಸೇಮ್ ಪ್ರಿಂಟ್ನ ಇಲ್ಲಿಗೆ ಬಿಡಿಸ್ಕೊಂಡಿದ್ದೀನಿ. ಈ ಪ್ರಿಂಟ್ ಇಟ್ಕೊಂಡು ಅದು ಸ್ಟಿಚ್ಚಿಂಗ್ ಆದಮೇಲೆ ಯಾವ ಥರ ಕಾಣ್ತಿದೆ ಅಂತ ಸ್ಮಾಲ್ ಲೈನಲ್ಲಿ ಡಿಟೇಲಿಂಗ್ ಮಾಡಿದ್ದೀನಿ ನೋಡಿ. ಇದು ವೈಟ್ ಕಲರ್ ಟಾಪ್ ಕೊಟ್ಟಿದ್ದೀನಿ. ಇದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೂ ಅಷ್ಟೇ, ಇದು ಮೇನ್ ಫ್ಯಾಬ್ರಿಕ್ಕು. ಇದನ್ನು ನಾನು ಪೇಂಟ್ ಮಾಡಿರೋದು. ನೆಕ್ಸ್ಟು ಅದನ್ನ ಸ್ಟಿಚ್ ಆದಮೇಲೆ ಯಾವ ಥರ ಕಾಣುತ್ತೆ ಗಾರ್ಮೆಂಟ್ ಅಂತ. ಇದೂ ಅಷ್ಟೇ, ಇದು ಫ್ಯಾಬ್ರಿಕ್ಕು. ಇದನ್ನು ಪೇಂಟ್ ಮಾಡಿದ್ದೀನಿ. ಈ ಪೀಸ್ ಇಟ್ಕೊಂಡು ಸ್ಟಿಚ್ ಆದಾಗ ಯಾವ ಥರ ಕಾಣುತ್ತೆ ಅಂತ. ಇದೂ ಅಷ್ಟೇ ಸೇಮ್ ಅದೇ ಥರ ಬಂದಿದೆ. ಇದೂ ಅಷ್ಟೇ, ಈ ಬಾರ್ಡರ್ ತೊಗೊಂಡಿದ್ದೀನಿ ನೋಡಿ. ಬಾರ್ಡರು ಇದು ಪೇಂಟ್ ಮಾಡಿರೋದು ಅದೇ ಥರ. ಲೆಹಂಗಾ ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ಕೆಳಗಡೆ ಬಾರ್ಡರ್ನ ಹಾಕಿದ್ದೀನಿ. ವಾವ್, ಕಮೆಂಟ್ ನೋಡಿ. ಎಕ್ಸಲೆಂಟ್ ವರ್ಕ್, ಕೀಪ್ ಇಟ್ ಅಪ್. ಈ ಫೈಲೆಲ್ಲ ನೋಡಿದಾಗ ಒಂದು ಸೆಕೆಂಡ್ ಬೇಜಾರಾಗೇ ಆಗುತ್ತೆ. ಇಷ್ಟು ಮಾಡಿ ಫೈನಲಿ ಏನೂ ವರ್ಕ್ ಮಾಡ್ದಲೆ, ಜಾಬ್ ಮಾಡ್ದಲೆ ಮನೇಲಿ ಕೂತಿದ್ದೀನಿ ಅಂತ ನನ್ನ ಮ್ಯಾನೇಜ್ಮೆಂಟ್ ವರ್ಕ್. ಇದೆಲ್ಲ ಅಂದರೆ ಇದು ಡೀಟೇಲಿಂಗಾಗಿ ತೋರ್ಸೋಕ್ಕೆ ಹೋದರೆ ಜಾಸ್ತಿ ಆಗುತ್ತೆ. ಹಿಂಗೆ ಮೇಲ್ಮೇಲೆ ತೋರಿಸ್ತೀನಿ. ನೀವೆಲ್ಲ ಫ್ಯಾಬ್ರಿಕ್ ಮೇಲೆ ಈ ಥರ ನೋಡಿದ್ದೀರಾ ಅನಿಸುತ್ತೆ. ಈ ಥರ ಬ್ರ್ಯಾಂಡ್ ನೇಮ್ ಇರುತ್ತೆ. ಆಮೇಲೆ ಪ್ಯಾಂಟಲ್ಲೂ ಈ ಥರ ಇರುತ್ತೆ ನೋಡಿ. ಆವಾಸ ಟಾಪ್ ಬರುತ್ತಲ್ಲ ಮ್ಯಾಕ್ಸು, ಅದನ್ನು ಸ್ಟಿಕ್ ಮಾಡಿರೋದು. ಫ್ಯಾಷನ್ ಡಿಸೈನಿಂಗಲ್ಲಿ ಇದೆ ಅಂದರೆ ಬ್ರ್ಯಾಂಡಿಂಗು, ಅದ್ಯಾವ ಬ್ರ್ಯಾಂಡು, ಅದನ್ನ ಪೀಪಲ್ಸಿಗೆ ಇಷ್ಟ ಆಗುತ್ತೆ ಈ ಡಿಸೈನು. ಆ ಥರ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡಿದರೆ ಮ್ಯಾಕ್ಸು, ಟ್ರೆಂಡ್ಸು ಈ ಥರ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಬೋದು. ಸೈಜ್ ಲೇಬಲ್ಸ್. ಈ ಲೇಬಲಲ್ಲಿ ನೀವು ಫ್ಯಾಬ್ರಿಕ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹಾಕಿರ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ ಯಾವ್ದಾದ್ರು ಫ್ಯಾಬ್ರಿಕಲ್ಲಿ ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಡು ನಾಟ್ ಬ್ಲೀಚ್ ಆ ಥರ. ಪೀಪಲ್ ಬ್ರ್ಯಾಂಡ್. ಥ್ರೆಡ್ಡಲ್ಲೂ ನೋಡಿ ಎಷ್ಟು ಟೈಪ್ಸ್ ಇರುತ್ತೆ. ಬಟನ್ನ. ನನ್ನ ಪ್ರಕಾರ ಸ್ಟಿಚ್ಚಿಂಗು, ಫ್ಯಾಷನ್ ಡಿಸೈನಿಂಗ್ ಎಲ್ಲ ಸಮುದ್ರ ಥರ. ಎಷ್ಟು ಓದಿದ್ರು ಸಾಲದು. ಆ ಫೀಲ್ಡ್ ಅಂತಲ್ಲ, ಯಾವ ಫೀಲ್ಡ್ ಆದ್ರೂ ಅಷ್ಟೇ. ಬಟನ್ ಸೈಜಸ್ ನೋಡಿ, ಬುಕ್ಸು, ಎಲಾಸ್ಟಿಕ್ಕು, ಈ ಥರ ಜಿಪ್ಪು. ತುಂಬ ಜನಕ್ಕೆ ಇವಾಗ ಕ್ವಶನ್ ಬಂದಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡಿದರೆ ಸ್ಟಿಚಿಂಗಿಗೆ ಏನು ಯೂಸ್ ಇಲ್ವಾ ಅಂತ. 100% ಯೂಸ್ ಇದೆ. ಡಿಸೈನರ್ ಬೇರೆಲ್ಲ ಸ್ಟಿಚ್ ಮಾಡೋಕ್ಕೆ ಫ್ಯಾಷನ್ ಡಿಸೈನಿಂಗ್ ನಾಲೆಡ್ಜ್ ಸ್ವಲ್ಪನಾದರೂ ಇರಬೇಕು. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ನೀವು ಯಾವುದೇ ಪ್ಯಾಟ್ರನ್ ಬೇಕಾದರೂ ಮಾಡ್ಬೋದು ಈ ಬುಕ್ಕಿಂದ. ಆ ಬುಕ್ಕಿದು ಫ್ಯಾಷನ್ ಡಿಸೈನಿಂಗಿಂದನೇ ನಾನು ಡಿಸೈನರ್ ವೇರೆಲ್ಲ ಸ್ಟಿಚ್ ಮಾಡೋಕ್ಕೆ ಸಾಧ್ಯ. ಆದರೆ ಬೇಸಿಕ್ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಸ್ಟಿಚಿಂಗ್ ಆನ್ಲೈನ್ ತೊಗೊಂಡಿದ್ದೆ. ಆನ್ಲೈನಲ್ಲಿ ಕಲಿತಿದ್ದು ನಾನು ಸ್ಟಿಚಿಂಗ್ನ. ನೀವು ಸ್ಟಿಚಿಂಗ್ ಮಾಡಬೇಕಂದ್ರೆ ಫಸ್ಟು ಈ ಥರ ಪ್ಯಾಟ್ರನ್ ಮೇಕಿಂಗ್ ಮಾಡಬೇಕು.
ನಾನು ನೆಕ್ಸ್ಟು ಕ್ಲಾಸಸ್ಸಲ್ಲೇ ಹೇಳ್ತೀನಿ ಪ್ಯಾಟರ್ನ್ ಮೇಕಿಂಗ್ ಅಂದರೆ ಹೇಗೆ, ಪ್ಯಾಟರ್ನ್ ಮೇಕಿಂಗ್ ಹೇಗೆ ಮಾಡಬೇಕು ಅಂತ. ಇದು ಪ್ಯಾಟರ್ನ್ ಮೇಕಿಂಗ್ ಶೀಟ್ಸ್, ಇದು ಶೀಟಲ್ಲಿ ಮಾಡಿರೋದು ನಾನು. ಇದು ನೋಡಿ ಸ್ಯಾರಿ ಬ್ಲೌಸು ಫ್ರಂಟ್ ಪಾರ್ಟ್ ಇದು. ಈ ಥರ ಪ್ರತಿಯೊಂದನ್ನು ಮಾಡಿಟ್ಕೊಂಡಿದ್ದೀನಿ. ಅಂದರೆ ಇದು ಒಂದು ನನ್ನ ಸೈಜಲ್ಲಿ ಮಾಡಿಟ್ಟಿರೋದು ಇಷ್ಟು. ಇದು ನೋಡಿ ಟ್ರೌಸರು ಈ ಥರ ಬರೆದು ಇಟ್ಕೊಂಡ್ರೆ ಬೆಟರು. ನೀವು ಪ್ರತಿಯೊಂದು ಸತಿನೂ ಇದು ಮಾಡ್ಕೋಬೇಕು ಅಂತೇನಿಲ್ಲ. ಮೆನ್ಸ್ ಶರ್ಟು ಇದು ನಮ್ಮ ಕ್ಲಾಸಲ್ಲೇ ಮಾಡಿಟ್ಟಿರೋದು. ಇನ್ನೂ ಫೈಲ್ಸ್ ಇದೆ. ಇದೆಲ್ಲ ಸಾಫ್ಟ್ವೇರಲ್ಲಿ ಮಾಡಿರೋಂಥದ್ದು. ನಾನು ಇಷ್ಟು ತೋರಿಸಿದ್ನಲ್ಲ, ಇಷ್ಟು ಆದಮೇಲೆ ಸಾಫ್ಟ್ವೇರ್ ವರ್ಕ್ ಬರುತ್ತಾ ಹೋಗುತ್ತೆ. ಈ ಥರ ಕಲಿಯೋದ್ರಿಂದ ನೀವು ಯಾವ ಕಂಪ್ನಿಗೆ ಬೇಕಾದ್ರೂ ವರ್ಕ್ ಮಾಡೋಕ್ಕೆ ಹೋಗ್ಬೋದು. ಮ್ಯಾಕ್ಸು, ರಿಲಯನ್ಸು ಅಂತ ಹೇಳಿದ್ನಲ್ಲ, ಆ ಥರ ಕಂಪ್ನಿಗಳಿಗೆ ವರ್ಕ್ ಮಾಡೋಕ್ಕೆ ಹೋಗ್ಬೋದು. ಇದೆಲ್ಲ ಇದರಲ್ಲಿ ಕ್ರಿಯೇಟ್ ಮಾಡಿರೋದು ಸಾಫ್ಟ್ವೇರಲ್ಲಿ. ಇದು ಈ ಥರ ಮಾಡೋದು, ಈ ಥರ ಒಂದು ಕಂಪ್ನಿಗೆ ಹೋಗಿ ವರ್ಕ್ ಮಾಡೋದಾದರೆ ಮಾತ್ರ ಫ್ಯಾಷನ್ ಡಿಸೈನಿಂಗ್ ತೊಗೊಳ್ಳಿ. ತುಂಬ ಜನ ಫ್ಯಾಷನ್ ಡಿಸೈನಿಂಗ್ನ ಲೋಕಲಲ್ಲಿ ಮಾಡ್ತಾರೆ, ಚಿಕ್ಕಮಂಗ್ಳೂರು, ಹಾಸನ, ಮಂಗಳೂರು ಅಂತ ಎಲ್ಲ. ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಬ್ಯಾಂಗ್ಳೂರಲ್ಲಿ ಹೋಗಿ ಮಾಡೋದು ಬೆಸ್ಟು. ಇಲ್ಲಿಂದ ಮಾಡಿ ಹೋದರೆ ಅಷ್ಟು ಸ್ಕೋಪ್ ಇರೋಲ್ಲ. ಟ್ರೌಸರ್ ಇದೆಲ್ಲ ಸಾಫ್ಟ್ವೇರಲ್ಲೇ ಮಾಡಿರೋದು. ಈ ಥರ ತುಂಬ ಫೈಲ್ಸ್ ಇದೆ, ತೋರಿಸ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ. ಈ ಬುಕ್ಕು ನಾನು ಚಿಕ್ಕದ್ರಿಂದ ಡ್ರಾಯಿಂಗ್ ಮಾಡಿರೋದನ್ನೆಲ್ಲ ಕಟ್ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಬುಕ್ ಹೋಗಿತ್ತು. ಇವಾಗ ಆ ಫೈಲ್ಗಳನ್ನೆಲ್ಲ ತೆಗೆದ್ನಲ್ಲ, ಆವಾಗ ಈ ಬುಕ್ ಸಿಕ್ತು. ಸುಮ್ಮನೆ ತೋರಿಸೋಣ ಅಂತ ಹೇಳಿಬಿಟ್ಟು ತೆಗೆದೆ. ಅವಾಗಿಂದಲೂ ಪೇಂಟಿಂಗ್ ಮಾಡೋದು ಹುಚ್ಚು. ಇದೆಲ್ಲ ಮೋಸ್ಟ್ಲಿ 10th 7th ಮಾಡಿರೋದು ನಾನು. ಹೆಂಗೆ ಮಾಡಿದ್ದೀನಿ ನೋಡಿ. ಮೆಹಂದಿ ಬಿಡಿಸೋದು ಎಲ್ಲ ಸಕ್ಕ ಇಷ್ಟ. ಸುಮ್ಮನೆ ತೋರಿಸ್ತೀವಿ ಇಷ್ಟ. ಇದು ಈ ಥರ ಇದು ನೋಡಿ. ಅಯ್ಯೋ ಯಾವ ಥರ ಬಿಡಿಸಿದ್ದೀನಿ ಅಂತ. ಇದೂ ಅಷ್ಟೆ, ಇದೆಲ್ಲ ಬರ್ತಿರೋದು. ಚರ್ಚ್ ಬಿಡಿಸಿದ್ದೀನಿ. ಏನು ತಾಟ ಇಟ್ಕೊಂಡು ಬಿಡಿಸಿದ್ದೀನೋ ಗೊತ್ತಿಲ್ಲ. ಇದು ನೋಡಿ, ಯಾವುದೋ ರಾಜನ್ ಬಿಡಿಸಿದ್ದೀನಿ. ಯಾರು ಅಂತ ಗೊತ್ತಿಲ್ಲ. ಅದು ತುಂಬ ಮೋಸ್ಟ್ಲಿ ನಾನು ಇದು 8th 9th ಈ ಏಜಲ್ಲೇ ಬಿಡಿಸಿರ್ತೀನಿ. ಅದೆಲ್ಲ ಕಟ್ ಮಾಡಿ ಸ್ಟಿಕ್ ಮಾಡ್ಕೊಂಡಿರೋದು ಇಲ್ಲಿ ಒಂದು ಮೆಮೊರೀಸಿಗೆ ಅಂತ. ಗಣಪನ ಬಿಡಿಸಿದ್ದೀನಿ. ಕೃಷ್ಣ ನೋಡಿ, ಸಿಗ್ನೇಚರ್. ಇಷ್ಟು ಕ್ಯೂಟ್ ಆಗಿದೆ ಅಲ್ಲ. ಫ್ಯಾಷನ್ ಡಿಸೈನರ್ ಆಗಿಲ್ಲ ಅಂದರೆ ನಾನು ಆರ್ಟಿಸ್ಟ್ ಆಗ್ತಿದ್ದೆ ಅನಿಸುತ್ತೆ. ಅದೇ ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡ್ತಾರಲ್ಲ ಆ ಥರ ನನಗೆ ತುಂಬ ಇಷ್ಟ. ಆದರೆ ಇದನ್ನೆಲ್ಲ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗಲ್ಲ. ಇದು ನೋಡಿ ರಂಗೋಲಿ. ಇದು ಯಾವಾಗ ಒಂದು ಸರ್ತಿ ಸ್ಕೂಲಲ್ಲಿ ಬಿಡಿಸಿ ಫಸ್ಟ್ ಪ್ರೈಸ್ ಬಂದಿತ್ತು. ಯಾರು ನೆಗಾಡ್ಬಿಡಿ, ಇದು ನಾನೇ ಅಂತ ನಾನು ಅಂದ್ಕೊಂಡು ಬಿಡಿಸಿರೋದು. ನಾನೇ ಅಂದ್ಕೊಂಡು ನಾನು ಬಿಡಿಸಿರೋದು. ಡ್ರಾಯಿಂಗ್ ಚೆನ್ನಾಗಿದೆ, ನೀವು ಅಂತ ಹೇಳಿದ್ರಲ್ಲ, ಅದು ಮಾತ್ರ ನನಗೆ ಇದು ನಮ್ಮ ಅಣ್ಣ ಅಂತ ದೇವ್ರೆ. ಇದು ನಾನು 2020 ಬಿಡಿಸಿರೋದು. ಆವಾಗ ಕೊರೋನಾ ಟೈಮ್ ಇತ್ತಲ್ಲ, ಲಾಕ್ಡೌನಲ್ಲಿ ಏನು ಮಾಡೋಕ್ಕೆ ಕೆಲಸ ಇಲ್ದಲೆ ಅವಾಗ ಬಿಡಿಸಿರೋದು. ಒಂದು ಪೆನ್ಸಿಲ್ ಸ್ಕೆಚ್ನು ಟ್ರೈ ಮಾಡಿಬಿಡೋಣ ಅಂತ. ಓಕೆ, ಫೈನಲ್ ಹೋಗಿಸ್ತು. ಕಂಪ್ಲೀಟಾಗಿ ನನ್ನ ಫ್ಯಾಷನ್ ಡಿಸೈನಿಂಗ್ ಜರ್ನಿನ ನಾನಿಲ್ಲಿ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿರಬೇಕು. ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು, ಟೈಲರಿಂಗ್ ಅಂದರೆ ಏನು, ಅದರಲ್ಲಿ ಎಷ್ಟು ಬರುತ್ತೆ, ಸ್ಟಿಚಿಂಗ್ ಪಾರ್ಟ್ ಅಂತ ಎಲ್ಲ ತುಂಬ ಜನಕ್ಕೆ ಒಂದು ಅಂದ್ಕೊಬಿಟ್ಟಿದ್ದಾರೆ. ನಾನು ಓದೋದಿಗೂ ಅಷ್ಟೇ ಫ್ಯಾಷನ್ ಡಿಸೈನಿಂಗ್ ಅಂದರೆ ಟೈಲರಿಂಗ್ ಆ ಟೈಲರಿಂಗ್ ಕಲಿಯೋಕ್ಕೆ ಆ ಕಲೆಗೂ ಹೋಗಬೇಕು ಅಂತ. ನಿಜವಾಗ್ಲೂ ಅದಲ್ಲ. ಯಾಕೆ ಅಂದರೆ ಟೈಲರಿಂಗ್ ಕಲಿಯೋದಾದರೆ ನಾವು ಇಲ್ಲಿ ಲೋಕಲಲ್ಲೇ ಯಾರ ಹತ್ರ ನಾವು ಹೇಳಿಸ್ಕೋಬೋದು. ಫ್ಯಾಷನ್ ಡಿಸೈನಿಂಗ್ ಅಂದರೆ ಒಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡ್ಬೋದು. ಇದು ತುಂಬ ಜನ ಪೇರೆಂಟ್ಸಿಗೆ ಕೂಡ ಗೊತ್ತಿಲ್ಲ ಏನೋ ಮಾಡ್ತಿದ್ದಾರೆ ಅಂತ. ತುಂಬ ಅರ್ನಿಂಗ್ಸ್ ಚೆನ್ನಾಗಿದೆ ಇದರಲ್ಲೂ ಕೂಡ.
ನೀವು ಮೇಯ್ನಾಗಿ BCom ಮಾಡಬೇಕು, ಡಿಗ್ರಿ ಮಾಡಬೇಕು, ಡಿಗ್ರಿ ಹೋಲ್ಡರ್ಸ್ ಆಗಿದ್ರೇ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿದ್ರೇ ಏನೋ ಜಾಬ್ ಸಿಗುತ್ತೆ ಅಂತ ಅಲ್ಲ. ನೀವು ತುಂಬ ಕೋರ್ಸ್ಗಳು ಬರುತ್ತೆ ಈ ಥರ. ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಇದೆಲ್ಲ ಮಾಡಿಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲೂ ಸ್ಯಾಲ್ರಿ. ಹಾಗೆ ಯಾರಾದರೂ ಲೋಕಲಲ್ಲಿ ಲೇಡೀಸು ಮನೇಲಿದ್ದರೆ ಅವರು ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಸ್ಟಿಚಿಂಗ್ ಕ್ಲಾಸಸ್ ಅಂತ ಇರುತ್ತೆ, ಆ ಥರ ಜಾಯಿನ್ ಆಗಿ. ಈಗ ನಾನು ಅಷ್ಟೇ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ತುಂಬ ಜನ ಅದಕ್ಕೆ ಕಮೆಂಟ್ ಮಾಡ್ತಿರ್ತೀರ ಏನು ಯಾವ ಥರ ಅಂತೆಲ್ಲ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ. ನಾನು ಕಂಪ್ಲೀಟಾಗಿ ಹೌಸ್ ವೈಫಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನ ಹೇಳ್ಕೊಡ್ತಿರೋದಷ್ಟೇ. ಮನೇಲಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡೋದು. ಹಾಗೆ ಯಾರಾದ್ರು ಬುಟಿಕ್ ಮಾಡೋ ಕಾನ್ಸೆಪ್ಟ್ ಇದ್ರೂ ಇದರಲ್ಲಿ ಆಗುತ್ತೆ. ನೋಟ್ಸ್ ಎಲ್ಲ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫ್ಯೂಚರಲ್ಲಿ ಅದನ್ನ ಮಾಡ್ತೀನಿ. ಓಕೆ, ನಿಮಗೆ ಈ ವಿಡಿಯೋ ಬೋರಿಂಗ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ವೀಡಿಯೋ ಜೊತೆ ಬರ್ತೀನಿ. ಬಾಯ್.